ದಂಡುಪಾಳ್ಯ ಪೂಜಾ ಫಲ ಈ ಕಾರ್ಯಕ್ರಮ ನಿಮಗೆಲ್ಲ ಸ್ವಾಗತ. ಈಗ ಆಯನೂರು ಮಂಜುನಾಥ್ ರಾಜ್ಯಸಭಾ ಸದಸ್ಯರು ನಮ್ಮೊಂದಿಗೆ ವಿಧಾನಸೌಧದಿಂದ ನಮ್ಮೊಂದಿಗೆ ನೇರವಾಗಿ ಸಂಪರ್ಕಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರಿಗೆ. ನಮಸ್ಕಾರ ಗೌರೀಶ್ ಅವರೇ. ನಿಮ್ಮ ಹೇಳಿಕೆಯಿಂದ ಒಂದು ಬಿರುಗಾಳಿ ಹುಟ್ಟುಕೊಂಡಿದೆ. ದಂಡುಪಾಳ್ಯ ಕ್ವೀನ್ ಅಂತ ಹೇಳೋದು ಮತ್ತು ದಂಡುಪಾಳ್ಯದಲ್ಲಿ ಏನಾಯಿತು ಅದೇ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ, ದಂಡುಪಾಳ್ಯನ ಇಟ್ಕೊಂಡು ಚುನಾವಣೆ ಗೆಲ್ಲಕ್ಕಾಗಲ್ಲ ಅನ್ನೋ ಮಾತನ್ನು ಒಂದು ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ. ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಕೂಡ ನೋಡಿದೆ. ಈಗ ಸ್ವಲ್ಪ ಭಾಗ ಸಹೋದರಿ ಪೂಜಾ ಗಾಂಧಿ ಅವರದು ಕುಮಾರಸ್ವಾಮಿ ಅವರ ಜೊತೆಗೆ ಸಂಬಂಧವನ್ನ ತಂದು ಮಾತಾಡಿದ್ದೀನಿ ಅನ್ನೋ ಅರ್ಥದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆ ತರದ ಪದ ಪ್ರಯೋಗ ಯಾವುದಾದ್ರೂ ಇದೆಯಾ? ಇಡೀ ಅವರ ಹೋರಾಟ ಇದ್ದದ್ದು ಆ ಬಗರುಕುಂ ಸಾಗುವಳಿದಾರರ ಪರವಾಗಿ ರೈತರ ಕಣ್ಣೀರು ಒರೆಸುವ ಒಂದು ಪಾದಯಾತ್ರೆ ಅಂತ. ಆ ಪಾದಯಾತ್ರೆಯಲ್ಲಿ ಇಡೀ ಸಮಾವೇಶದಲ್ಲಿ ಮಾತನಾಡುವಾಗ ಅದಕ್ಕೆ ಯಾವುದೇ ಕಾಂಕ್ರೀಟ್ ಆದ ಭಾಷಣವನ್ನ ಮಾಡದೆ ಕೇವಲ ಯಡಿಯೂರಪ್ಪನವರನ್ನ, ಅವರ ಮಗನನ್ನ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಈಶ್ವರಪ್ಪನವರನ್ನ ಟೀಕೆ ಮಾಡುವಂತ ಕೆಲಸವನ್ನ ಮಾಡಿಕೊಂಡು ಬಂದರು. ಬಹುಶಃ ಸಹೋದರಿ ಪೂಜಾ ಗಾಂಧಿಯವರು ಮತ್ತು ನಮ್ಮ ಜ್ಯೋತಿ ರೆಡ್ಡಿ ಅವರು ನನ್ನೊಟ್ಟಿಗೆ ಶಾಸಕರಾಗಿದ್ದಂಥವ್ರು, ಅವರು ಕೂಡ ವೇದಿಕೆಯಲ್ಲಿದ್ದರು ಅಂತ ಹೇಳಿ ನಾನು ಭಾವಿಸ್ತೇನೆ. ಆ ಸಭೆಯಲ್ಲಿ ಒಬ್ಬ ಮಹಿಳಾ ಸಚಿವೆ ಬಗ್ಗೆ ಕರೆಂಟ್ ಕೊಡುವ ವಿಷಯದಲ್ಲಿ ಎಷ್ಟು ಅಶ್ಲೀಲ ಪದಗಳನ್ನು ಪ್ರಯೋಗವನ್ನ ಮಾಡಿದ್ದಾರೆ ಅನ್ನೋದು ಅವರು ಗಮನಿಸಿದಾರಾ? ಮತ್ತೆ ಯಡಿಯೂರಪ್ಪನವರ ಬಗ್ಗೆ ಎಷ್ಟು ಅಶ್ಲೀಲ ಪದಗಳನ್ನು ಉಪಯೋಗಿಸಿದ್ದಾರೆ? ಯಾರು ಉಪಯೋಗಿಸಿದ್ದು? ಸಚಿವ ರೇಣುಕಾಚಾರ್ಯ, ಹಾಲಪ್ಪ, ಲಕ್ಷ್ಮಣ ಸವದಿ, ಸಿಸಿ ಪಾಟೀಲ್ ಇವರುಗಳ ಬಗ್ಗೆ ಎಲ್ಲ ತಾವೇನನ್ನ ಮಾತನಾಡಿದ್ರಿ ಅನ್ನೋದನ್ನ ವೇದಿಕೆಯಲ್ಲಿದ್ದು ಗಮನಿಸಿರಬೇಕು. ಒಬ್ಬ ಬಾಕಿಯವರ ಬಗ್ಗೆ ಇರಲಿ, ಮಹಿಳಾ ಸಚಿವೆ ವಿದ್ಯುತ್ ಕೊಡಕ್ಕೆ ಆಗದೇ ಇರೋ ವಿಚಾರದಲ್ಲಿ ಅವರ ಒಬ್ಬ ನಾಯಕರು ಎಷ್ಟೊಂದು ಅಶ್ಲೀಲವಾದಂತ ಪತ್ರಿಕೆಯರು ಯಾರೂ ಬರೆಯಕ್ಕೆ ಸಾಧ್ಯ ಆಗಲಿಲ್ಲ, ಟಿವಿಯಲ್ಲಿ ಅದನ್ನು ಪ್ರಸಾರ ಮಾಡಕ್ಕೆ ಸಾಧ್ಯ ಇಲ್ಲ, ಆ ತರದ ಪದ ಪ್ರಯೋಗವನ್ನ ಮಾಡಿದ್ದಾರೆ. ಇವೆಲ್ಲವನ್ನು ಗಮನಿಸಿದ ನಾನು ಆ ಇಡೀ ಸ್ಟೇಟ್ಮೆಂಟ್ ಅನ್ನ ಅಲ್ಲಿ ಶಿವಮೊಗ್ಗದಲ್ಲಿ ಬರ್ತಕ್ಕಂಥ ರಾಜ್ಯ ಮಟ್ಟದ ಎಲ್ಲ ಪತ್ರಿಕೆಗಳು, ಉದಯವಾಣಿ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಇತ್ಯಾದಿ ವಿಜಯ ಯಾವ್ದು ಇದ್ದಾವೆ ಅವೆಲ್ಲವನ್ನು ಸಂಯುಕ್ತ ಕರ್ನಾಟಕ ತರಿಸಿ ನೋಡ್ಲಿ. ನಾನು ಇಷ್ಟನ್ನೇ ಹೇಳಿದ್ದೇನೆ, ಭ್ರಷ್ಟಾಚಾರದ ಬಗ್ಗೆ ಹೆಚ್ಚು ಮಾತುಗಳನ್ನ ಆಡಿರುವಾಗ ನಾನು ನಮ್ಮ ಜಿಲ್ಲೆಯಲ್ಲಿ ತಾವು ನಿಂತು ಮಾತಾಡ್ತಾ ಇರತಕ್ಕಂಥ ಡೆಂಟಲ್ ಕಾಲೇಜಿನ ಆವರಣ, ರೈತರ ಹೆಸರಿನಲ್ಲಿ ಆ ಭೂಮಿಯನ್ನ ಅಕ್ವೈರ್ ಮಾಡಿ ಸರ್ಕಾರದ ಕಡೆಯಿಂದ ಅದನ್ನ ಮತ್ತೆ ಡ್ರಾಪ್ ಮಾಡಿ ಹೇಗೆ ಆ ಶರಾವತಿ ಟ್ರಸ್ಟಿಗೆ ತೆಗೆದುಕೊಳ್ಳಲಾಯಿತು, ಆ ತರ ಬಡವರ ಹೆಸರಿನಲ್ಲಿ ಭೂಮಿಯನ್ನ ಹೊಡ್ಕೊಂಡಂತ ಆ ಡೆಂಟಲ್ ಕಾಲೇಜಿನ ಆವರಣದಲ್ಲಿ ತಾವು ಮಾತನಾಡ್ತಾ ಇದ್ದೀರಿ. ಆ ಭೂಮಿನೇ ಕೂಡ ದೊಡ್ಡ ಭ್ರಷ್ಟಾಚಾರದ ಹಗರಣ. ಅದರ ಪಕ್ಕದಲ್ಲೇ ಹರಿದಂತ ಅಪ್ಪರ್ ತುಂಗಾ ನಾಲೆ, ಅಲ್ಲೇ ಅದೇ ಕಾಲೇಜ್ ಹತ್ತಿರದಲ್ಲೇ ಅದು ಹೀಗೆ ಸೊಂಟವನ್ನು ಮುರ್ಕೊಂಡು ಬಾಗಿ ಹೋಗ್ತದೆ. ಅದರ ಪರಿಣಾಮವಾಗಿ ಥಾಯ್ಲೆಂಡ್ ಅಲ್ಲಿ ತುಟ್ಟ ತುದಿಯಲ್ಲಿ ಸುಮಾರು 40,000 ಎಕರೆಗೆ ನೀರಾವರಿಯ ಹೊಡೆತ ಬೀಳ್ತದೆ. ಇದು ಬಂಗಾರಪ್ಪನವರ ಅವಧಿಯಲ್ಲಿ. ಬಂಗಾರಪ್ಪನವರ ಮೇಲೆ ಕ್ಲಾಸಿಕ್ ಹಗರಣ ಆಯಿತು, ಸಿಬಿಐ ತನಿಖೆ ಆಯಿತು, ಆಶ್ರಯ ಹಗರಣ ಆಯಿತು. ಇವೆಲ್ಲವನ್ನು ಕೋಟ್ ಮಾಡಿ ಜೆಡಿಎಸ್ ಅಂದರೇನೆ ಆ ತರ ಭ್ರಷ್ಟಾಚಾರವನ್ನು ಮಾಡ್ಕೊಂಡು ಬಂದಂತವರು ನಮ್ಮ ಜಿಲ್ಲೆಯೊಳಗೆ ಬಂಗಾರಪ್ಪನವರು ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ದೇನೆ. ಮಧು ಬಂಗಾರಪ್ಪನವ್ರನ್ನ ವಿಶೇಷವಾಗಿ ಟಾರ್ಗೆಟ್ ಮಾಡಿ ಮಾತನಾಡಿದ್ದೇನೆ. ಆ ಸಂದರ್ಭದಲ್ಲಿ ನಾನು ಹೇಳಿರುವಂಥದ್ದು, ಇಡೀ ಜೆಡಿಎಸ್ಸೇ ಒಂದು ದರೋಡೆಯನ್ನು ಮಾಡಿದಂತ ತಂಡ ಇದು. ಹಾಗಾಗಿ ಅದರಲ್ಲಿದ್ದಂತ ಒಬ್ಬ ಹೀರೋಯಿನ್ ಕೂಡ ಅಲ್ಲಿ ಜೊತೆಗೆ ಬಂದು ಸಿನಿಮಾದಲ್ಲಿ ಮಾಡಿದಂಥವ್ರು ದಂಡುಪಾಳ್ಯದ ನಾಯಕಿ ಕ್ವೀನ್ ಬಂದಿದ್ರು. ಅದು ದಂಡುಪಾಳ್ಯದ ದಂಡಿನಂತೆ ಕಾಣಿಸ್ತಾ ಇತ್ತು. ಜೆಡಿಎಸ್ ದಂಡುಪಾಳ್ಯದ ದಂಡು ಅನ್ನೋ ಪದವನ್ನ ಹೇಳಿದ್ದೇನೆ ಹೊರತು ಕುಮಾರಸ್ವಾಮಿ ಅವರಿಗಾಗ್ಲಿ, ಪಾಪ ಆ ಸಹೋದರಿ ಪೂಜಾ ಗಾಂಧಿ ಅವರಿಗಾಗ್ಲಿ ಯಾವುದೇ ಅಶ್ಲೀಲ ಅಪಾರ್ಥ ಬರ್ತಕ್ಕಂಥ ಪದಗಳ ಪ್ರಯೋಗವನ್ನ ಮಾಡಿಲ್ಲ. ನನಗೆ ಕೀಳು ಅಭಿರುಚಿಯ ಬಗ್ಗೆ ಪಾಠವನ್ನ ಹೇಳ್ತಾ ಇರತಕ್ಕಂಥ ಜೆಡಿಎಸ್ ನಾಯಕರು ಮತ್ತು ನಾಯಕಿಯರು ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ತಾವು ವೇದಿಕೆಯಲ್ಲಿ 16,000 ಜನರಿಗೆ ತಾವೇನನ್ನ ಮಾತಾಡಿದ್ರಿ, ತಮ್ಮ ಕೀಳು ಅಭಿರುಚಿ ನಮಗಿಲ್ಲ. ನನಗೆ ಯಾಕೆ ಅರ್ಥವಾಗಲಿಲ್ಲ ಕುಮಾರಸ್ವಾಮಿ ಅಷ್ಟೊಂದು ಉದ್ವೇಗವಾಗಿದ್ದು. ಎಲ್ಲೂ ಕೂಡ ಕುಮಾರಸ್ವಾಮಿ ಅಥವಾ ಈ ನಟಿಯ ಬಗ್ಗೆ ನಾವು ಪ್ರಸ್ತಾವವನ್ನು ಮಾತನಾಡಿದ್ದೇವೆ. ಆದ್ರೆ ಕುಮಾರಸ್ವಾಮಿ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡ್ತಾ ಹೇಳಿದ್ರು, ಆಯನೂರು ಮಂಜುನಾಥ್ ಹೀಗೆ ಹೇಳಿದ್ದಾರೆ. ಕೆಲವರು ಫೇಸ್ಬುಕ್ ಅಲ್ಲಿ ಹೀಗೆ ಒಂದು ನಿಮಿಷ ಫೇಸ್ಬುಕ್ ಅಲ್ಲಿ ಹೀಗೆ ಬರೆದಿದ್ದಾರೆ ಅನ್ನೋದು. ಕುಮಾರಸ್ವಾಮಿ ಸಿನಿಮಾ ನಟಿಯರ ಹೆಸರು ಪ್ರಸ್ತಾವ ಆದ್ರೆ
ಅಷ್ಟೊಂದು ಅಪ್ಸೆಟ್ ಯಾಕೆ ಆಗುತ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ಓಕೆ ಓಕೆ ನಿಮ್ಮ ಎಲ್ಲರೂ ಕೂಡ ನಾವು ಯಾರದೇ ವ್ಯಕ್ತಿಗತವಾದ ಚಾರಿತ್ರವನ್ನು ಮಾಡಿಲ್ಲ. ಜೆಡಿಎಸ್ ನವರೇ ಎಲ್ಲ ಕಡೆಗೂ ವ್ಯಕ್ತಿಗತವಾದ ಚಾರಿತ್ರದ ಮಂಜುನಾಥ್ ಅವರೇ, ನಮ್ಮ ಕಲ್ಚರ್ ಅದಲ್ಲ. ನೀವು ದಂಡುಪಾಳ್ಯ ಹೆಸರನ್ನ ಆ ಕಲ್ಚರ್ ಇದ್ರೆ ಜೆಡಿಎಸ್ ಜೊತೆಗಿದೆ. ಅದು ಶೋಭಾ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಹಗುರ ಭಾಷೆ ಇದೆ. ಎಸ್, ಒಂದೇ ನಿಮಿಷ ಮಂಜುನಾಥ್ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀರಿ? ನೀವು ಯಾರಾದ್ರೂ ಉತ್ತರ ಕೊಡಬಹುದು. ಜ್ಯೋತಿ ಈಗ ಯಾವುದೇ ರಾಜಕೀಯ ಪಕ್ಷದಲ್ಲಿ ಯಾರೇ ಆಗಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದಾಗ ಆಸ್ ಎ ವುಮೆನ್ ಐ ಕಾಂಟ್ ಟಾಲರೇಟ್ ದ ಥಿಂಗ್ಸ್. ಈಗ ನೀವು ಏನು ಅದು ಶಿವಮೊಗ್ಗ ಸಮಾವೇಶದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದು ರೈತರ ಪರವಾದಂತ ಮಾಡಿ ಅವತ್ತು ಸಭೆಯೊಳಗೆ ಶೋಭಾ ಕರಂದ್ಲಾಜೆ ಅತ್ಯಂತ ಅಶ್ಲೀಲವಾಗಿ ಸೊಂಟದ ಕೆಳಗಿನ ಭಾಷೆಯನ್ನು ಮಾತಾಡಿದ್ದಾರೆ. ಯಾರೇ ಮಾತಾಡಿದ್ರೆ ತಪ್ಪು ಅಂತ ಹೇಳ್ತಿದ್ದೀವಿ ನಾವು. ಶೋಭಾ ಕರಂದ್ಲಾಜೆ ಬಗ್ಗೆ ವಿದ್ಯುತ್ ವಿಚಾರ ಬಂದಾಗ ತಮ್ಮ ಒಬ್ಬ ನಾಯಕರು ಯಾವ ಭಾಷೆಯನ್ನು ಪ್ರಯೋಗ ಮಾಡಿದ್ದಾರೆ? ಮಂಜುನಾಥ್ ಅವರೇ, ನಾನು ನಿಮ್ಮ ಪರವಾಗಿ ಕೇಳ್ತೀನಿ ಇಲ್ಲಿ. ಮಂಜುನಾಥ್, ಒಂದು ನಿಮಿಷ. ಯಾರೇ ಮಾತಾಡಿದ್ರು ತಪ್ಪು. ಇಲ್ಲಿ ನೀವು ಒಂದೇ ನಿಮಿಷ ಮಂಜುನಾಥ್ ಅವರೇ, ಅಂಶ ನನ್ನ ಹೇಳಿಕೆಯೊಳಗಿದೆಯಾ? ಒಂದೇ ನಿಮಿಷ. ಶಿವಮೊಗ್ಗದಲ್ಲಿ ನೀವೇನ್ ಸಮಾವೇಶ ಮಾಡಿದ್ರಿ ಶರಾವತಿ ಡೆಂಟಲ್ ಕಾಲೇಜಿನಲ್ಲಿ, ಅಲ್ಲಿ ಬಿಜೆಪಿ ನಾಯಕರ ಬಗ್ಗೆ, ಬಿಜೆಪಿ ನಾಯಕಿಯರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರಿ. ಶೋಭಾ ಕರಂದ್ಲಾಜೆ ಬಗ್ಗೆ ತುಂಬಾ ಕೆಟ್ಟದಾಗಿ ನೀವು ಮಾತಾಡಿದ್ದಲ್ಲ ಅಲ್ಲಿ ನಾಯಕರು ಯಾರು ಮಾತಾಡಿಲ್ಲ. ಸೊ ಅದ್ರ ಬಗ್ಗೆ ಅವ್ರ ಪ್ರಶ್ನೆ ಶರಾವತಿ ಡೆಂಟಲ್ ಕಾಲೇಜ್ ಅಲ್ಲಿ ತುಂಬಾ ಕೆಟ್ಟ ಭಾಷೆನ ಪ್ರಯೋಗಿಸಲಾಯಿತು. JDS ನಾಯಕರು ಮಾಡಿದ್ದೆ ಹೊರತು ನಾನ್ ಮಾಡಿಲ್ಲ ಅನ್ನೋ ಮಾತನ್ನು ಮಂಜುನಾಥ್ ಹೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ವಿದ್ಯುತ್ ಕೊಡೋ ವಿಷಯದಲ್ಲಿ ಯಾವ ತರ ಭಾಷೆಯನ್ನ ನಿಮ್ಮ ನಾಯಕರುಗಳು ಪ್ರಯೋಗ ಮಾಡಿದ್ರು? ಅವಾಗ ನೀವೆಲ್ಲಿ ಹೋಗಿದ್ರಿ? ಯಾಕೆ ಮಾಡಲಿಲ್ಲ? ಎರಡನೇದು, ನೀವು ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಾಗ ಬಂಗಾರಪ್ಪನವರ ಭ್ರಷ್ಟಾಚಾರವನ್ನು ಕೂಡ ನಾವು ಮಾತಾಡಬೇಕಾಗುತ್ತೆ. ಬಂಗಾರಪ್ಪನವರ ಬಗ್ಗೆ ವ್ಯಕ್ತಿಗತವಾಗಿ ಎಷ್ಟೇ ಗೌರವ ಇದ್ರು, ಸಾರ್ವಜನಿಕವಾಗಿ ನಮ್ಮ ನಾಯಕನ ಬಗ್ಗೆ ನೀವು ಟೀಕೆ ಮಾಡುವಾಗ ತಮ್ಮದೇನು ಅಂತ ಹೇಳುವಂಥದ್ದು ರಾಜಕೀಯ ಅನಿವಾರ್ಯತೆ. ಅದು ನಾನು ಹೋಲಿಕೆಗಾಗಿ ದಂಡುಪಾಳ್ಯ ಅಂದ್ರೆ ಒಂದು ದರೋಡೆಕಾರರ ಗ್ಯಾಂಗ್, ಆ ಗ್ಯಾಂಗಿಗೆ ಹೋಲಿಕೆ ಮಾಡಿದ್ದೇನೆ. ಪಾಪ ಆ ನಟಿಯನ್ನ ಏನೋ ಅಪಮಾನ ಮಾಡಬೇಕು ಅಂತಲ್ಲ, ಆ ನಟಿ ವೇದಿಕೆಯಲ್ಲಿದ್ದರು, ಅವ್ರಿಗಿಷ್ಟು ನೋವಾಗಿದೆ ಅಂತ ಹೇಳಿದ್ರು, ಸಂಸ್ಕೃತಿ ಬಗ್ಗೆ ಮಾತಾಡಿದ್ರು. ಶೋಭಾ ಕರಂದ್ಲಾಜೆ ಮಾತಾಡಿದಾಗ ಇವರು ಒಂದು ಹೆಣ್ಣು ಅಂತ ಅನ್ನಿಸ್ತಿಲ್ವಾ? ಜ್ಯೋತಿ ರೆಡ್ಡಿ ಅವರಿಗಾಗ್ಲಿ ಇವರಿಗಾಗ್ಲಿ ಹಾಗೆಲ್ಲ ಮಾತಾಡಬೇಡಪ್ಪ, ಅದು ಯಾವುದೇ ಪಾರ್ಟಿ ಹೆಣ್ಣು ಮಕ್ಕಳಾಗ್ಲಿ ಅಂತೇಳಿ ಹೇಳಬೇಕು ಅಂತ ಅನ್ನಿಸ್ತಿಲ್ವಾ? ಕುಮಾರಸ್ವಾಮಿ ಅವರದ್ದು ಯಾಕೆ ಉದ್ರೇಕಗೊಂಡ್ರೆ ನಂಗೆ ಗೊತ್ತಿಲ್ಲ. ಅವರ ಹೆಸರನ್ನ ಆ ಥರ ತಂದು ಸಂಬಂಧ ನಾನು ಮಾಡುವಂತ ನೀಚ ಮಾತನ್ನ ಆಡೋದೇ ಇಲ್ಲ, ನೀಚ ಮಾತನ್ನ ಆಡಿಲ್ಲ ನಾನು. ಅವ್ರು ಯಾಕೆ ಇದ್ಕಿದ್ದ ಹಾಗೇನೆ ಮಾಡಿದ್ರು? ಫೇಸ್ಬುಕ್ ಅಲ್ಲಿ ಯಾರೋ ಬರೆದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಸಿನಿಮಾ ನಟಿ ಹೆಸರು ಬಂದ ತಕ್ಷಣಕ್ಕೆ ಅವರೊಂದು ಅಷ್ಟೊಂದು ಅಪ್ಸೆಟ್ ಆಗಬಾರದಿತ್ತು. ಆ ತರದ ಒಂಥರ ಮಾನಸಿಕವಾಗಿ ಅಷ್ಟೊಂದು ಗೊಂದಲಕ್ಕೆ ಒಳಗಾಗಿದ್ದ ಕಾರಣ ಅದು ಅವ್ರಿಗೆ ಗೊತ್ತಿರಬೇಕು, ನನಗೆ ಗೊತ್ತಿಲ್ಲ. ಈಗಲೂ ವೇದಿಕೆ ಮೂಲಕ ಹೇಳ್ತಾ ಇದ್ರ ಮೂಲಕ ಪೂಜಾ ಗಾಂಧಿಯವರ ಬಗ್ಗೆ ಅಪಾರ್ಥ ಬರ್ತಕ್ಕಂಥ ಅಶ್ಲೀಲವಾದಂತ ಅವರ ಚಾರಿತ್ರ ವಧೆ ಆಗತಕ್ಕಂಥ ಯಾವುದೇ ಮಾತನ್ನ ಆಡಿಲ್ಲ. ನಾನು ಈಗ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋ ಸಮಯ. ಬ್ರೇಕ್ ನಂತರ ಮಧು ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಚಿಕ್ಕದೊಂದು ಬ್ರೇಕ್.